ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಅಲ್ಲಿತ್ತು ರಾಶಿ ರಾಶಿ ಬಂಗಾರ. ಆ ಬಂಗಾರದ ರಾಶಿ ಕದ್ದರು ಚೋರರು. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಿರಾತಕರ ಕರಮತ್ತು. ಇದೇ ಹೊತ್ತಿನ ವಿಶೇಷ ಬಂಗಾರದ ಡಕಾಯಿತರು. ಈಗಿನ ಕಾಲದಲ್ಲಿ ಚಿನ್ನ ಅಂದ್ರೆ ಸಾಕು, ಹೆಣ ಕೂಡ ಬಾಯ್ ಬಿಡತ್ತೆ ನೋಡಿ. ನೋಡ್ತಿದ್ದಂತೆ ಚಿನ್ನದ ರೇಟ್ ಅಂತೂ ಗಗನದೆತ್ತರಕ್ಕೆ ಜಿಗಿದಿದೆ. ಆದ್ರೆ ಭಾರತದಲ್ಲಿ ಚಿನ್ನದ ಮೇಲಿರುವ ವ್ಯಾಮೋಹ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅದೆಷ್ಟೇ ರೇಟ್ ಆದ್ರೂ ಚಿನ್ನ ಚಿನ್ನ ಅಂತ ಚಿನ್ನದ ಅಂಗಡಿಗೆ ಮುಗಿ ಬೀಳ್ತಾರೆ ಜನ. ಆದ್ರೆ ಇಲ್ಲಿ ಜನ ಮಾತ್ರ ಅಲ್ಲ, ಢಮ್ ಢಮ್ ಡಕಾಯಿತರು ಕೂಡ ಬರ್ತಾರೆ. ಹುಷಾರ್. ಏನ್ ಚಿನ್ನ ನಿನ್ನ ಕಾರುಬಾರು, ಎಲ್ಲಿ ನೋಡಿದ್ರು ನಿಂದೇ ಹವ. ಹೆಣ್ಮಕ್ಳಂತೂ ನಿನ್ನ ಬಿಟ್ಟು ಬದುಕೋದೇ ಇಲ್ಲ ಅಂತಾರೆ. ಮನೆಯಲ್ಲಿದ್ರೆ ಚಿನ್ನ ಚಿಂತೆಯು ಏತಕ್ಕೆ ಇನ್ನ ಅನ್ನೋ ನಮ್ಮ ಪುನೀತ್ ಅವರ ಆಡ್ ರಪ್ ಅಂತ ನಮ್ ಕಣ್ ಮುಂದೆ ಪಾಸ್ ಆಯ್ತು. ವೀಕ್ಷಕರೇ, ದಿನದಿಂದ ದಿನಕ್ಕೆ ಚಿನ್ನವನ್ನ ಕೊಂಡ್ಕೊಳ್ಳೋದಿರ್ಲಿ, ಅದರ ರೇಟ್ ಕೇಳಿದ್ರೆ ಸಾಕು ಹಾರ್ಟ್ ಅಟ್ಯಾಕ್ ಆಗೋ ರೇಂಜ್ಗೆ ಚಿನ್ನದ ಬೆಲೆ ದುಬಾರಿ ಆಗಿದೆ. ಬಡವರಿಗಂತೂ ಚಿನ್ನ ಅನ್ನೋದು ಮರೀಚಿಕೆಯೇ ಸರಿ. ಈಗಿನ ಕಾಲದಲ್ಲಿ ಮೈ ಮೇಲೆ ಒಂದಿಷ್ಟು ಚಿನ್ನ ಇದ್ರೆ ಸಾಕು, ಏನ್ ಬೆಲೆ ಅಂತೀರಾ? ಹೋಗ್ಲಿ ಬಿಡಿ. ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋ ಸ್ಟೋರಿ ಇದೆಯಲ್ಲ, ಅದು ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕೆ ಗೊತ್ತಾ? ಚಿನ್ನದ ರೇಟ್ ಏನೋ ಜಾಸ್ತಿ ಆಯ್ತು, ಆದ್ರೆ ಈಗ ಇದೇ ಚಿನ್ನದ ಮೇಲೆ ಢಮ್ ಢಮ್ ಡಕಾಯಿತರ ಕಣ್ಣು ಬಿದ್ದಿದೆ. ಯಾರದು ಢಮ್ ಢಮ್ ಡಕಾಯಿತರು? ಇಲ್ಲಿದೆ ನೋಡಿ ಸಿಸಿಟಿವಿಯಲ್ಲಿ ಸೆರೆಯಾದ ಢಮ್ ಢಮ್ ಡಕಾಯಿತರ ಲೈವ್ ರಾಬರಿ ದೃಶ್ಯಗಳು. ಸಿನಿಮಾ ಶೈಲಿಯಲ್ಲಿ ಚಿನ್ನ ದರೋಡೆ, ಪ್ರೀ ಪ್ಲಾನ್ ಡಕಾಯಿತರು ಸಿಸಿಟಿವಿಯಲ್ಲಿ ಸೆರೆ. ವೀಕ್ಷಕರೇ, ಈಗ ನೀವು ನೋಡ್ತಿರೋ ದೃಶ್ಯವಿದೆಯಲ್ಲ, ಅದು ರೀಲ್ ಅಲ್ಲ ರೀ, ರಿಯಲ್ ದೃಶ್ಯ. ಎಸ್, ಅಬ್ಬಬ್ಬಾ, ಡಮ್ ಡಮ್ ಡಕಾಯಿತರು ಯಾವ ಮಟ್ಟಿಗೆ ಪ್ರಿಪೇರ್ ಆಗಿದ್ರು ಅಂದ್ರೆ ಇಲ್ಲಿ ಎಲ್ಲವೂ ಪ್ರೀ ಪ್ಲಾನ್. ಇಲ್ಲಿ ನೋಡಿ, ಇಲ್ಲಿರೋ ಚಿನ್ನದ ಅಂಗಡಿಗೆ ಸೇಫ್ಟಿಗೆ ಅಂತ ಕಬ್ಬಿಣದ ಗ್ರಿಲ್ಗಳನ್ನ ಹಾಕಲಾಗಿದೆ. ಆದರೆ ಈ ಡಕಾಯಿತರು ಅದೆಂಥ ಮಾಸ್ಟರ್ ಮೈಂಡ್ಗಳು ಅಂದ್ರೆ, ತಾವು ಬಂದಿದ್ದ ಕಾರನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಂಡು ಅದ್ ಹೇಗೆ ಕಬ್ಬಿಣದ ಗ್ರಿಲ್ ಅನ್ನ ಅದ್ ಹೇಗೆ ಮುರಿದು ಹಾಕಿದ್ರು ಅಂತ ನೀವು ಒಮ್ಮೆ ನೋಡ್ಬಿಡಿ. ಅಬ್ಬಬ್ಬಾ, ನೋಡಿದ್ರ? ಈ ಕಡೆ ಕಾರ್ನ ತಗೊಂಡು ಹೀಗೆ ಗುದ್ದುತ್ತಿದ್ರೆ ಮತ್ತೊಂದು ಕಡೆ ಒಳಗಿದ್ದ ಚಿನ್ನದಂಗಡಿ ಸಿಬ್ಬಂದಿ ದಂಗಾಗಿ ಹೋಗಿದ್ರು. ಇಲ್ಲಿ ನೋಡಿ, ಚಿನ್ನದಂಗಡಿ ಮಾಲೀಕ ಅದ್ಯಾವ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿದ್ದಾನೆ ಅಂತ. ನೋಡ್ತಿದ್ದಂತೆ ಚಿನ್ನದಂಗಡಿ ಬಾಗಿಲನ್ನ ಒಡೆದು ಹಾಕಿದ್ದ ಡಕಾಯಿತರು ಕೈಯಲ್ಲಿ ಗನ್ ಹಿಡಿದು ಚಿನ್ನದಂಗಡಿ ಒಳಗೆ ನುಗ್ಗೇ ಬಿಟ್ಟಿದ್ರು. ಬರೀ ಕೈಗಳಿಂದಲೇ ಗಾಜುಗಳನ್ನ ಪುಡಿ ಪುಡಿ ಮಾಡಿ ಅದರ ಒಳಗಿದ್ದ ಚಿನ್ನದ ಸರ, ಉಂಗುರ ಎಲ್ಲವನ್ನ ದೋಚಿದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದವರು ತುಟಿಕ್ ಪಿಟಿಕ್ ಅನ್ನಂಗಿಲ್ಲ, ಬಂದವರು ಎಲ್ಲವನ್ನ ದೋಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇಲ್ಲಿ ನೋಡಿ, ಡಕಾಯಿತರು ಹೋದ ಮೇಲೆ ಚಿನ್ನದಂಗಡಿ ಮಾಲೀಕ ಕೈಯಲ್ಲಿ ತಲ್ವಾರ್ ಹಿಡಿದು ಬಂದಿದ್ದ. ಆದ್ರೆ ಅಷ್ಟರಲ್ಲಿ ಢಮ್ ಢಮ್ ಡಕಾಯಿತರು ಮಂಗಮಾಯ. ಢಮ್ ಢಮ್ ಡಕಾಯಿತರಿಂದ ಇಬ್ಬರ ಹತ್ಯೆ.
ಇಲ್ಲಿ ನೋಡಿ, ಇಲ್ಲೊಂದು ಗಿರಿವಿ ಅಂಗಡಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಹೀಗೆ ಇದ್ದ ಸಮಯದಲ್ಲಿ ಅದೆಲ್ಲಿದ್ರು ಢಮ್ ಢಮ್ ಡಕಾಯಿತರು ಕೈಯಲ್ಲಿ ಗನ್ ಹಿಡಿದು ಅದ್ ಹೇಗೆ ದಾಳಿ ಮಾಡಿದ್ರು ಅಂತ ನೀವೇ ನೋಡಿ. ಇವಿಷ್ಟು ದೃಶ್ಯಗಳು ಗಿರಿವಿ ಅಂಗಡಿಯಲ್ಲಿದ್ದ CCTVಯಲ್ಲಿ ಸರಿಯಾಗಿತ್ತು. ಢಮ್ ಢಮ್ ಡಕಾಯಿತರು ಅದ್ಯಾವ ಮಟ್ಟಿಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೀವು ಒಮ್ಮೆ ನೋಡ್ಬಿಡಿ. ನೋಡಿದ್ರ, ಮುಚ್ಚಿದ ಗಾಜಿನ ಬಾಗಿಲನ್ನ ಇಲ್ಲೊಬ್ಬ ಡಕಾಯಿತ ಯಾವ ಮಟ್ಟಿಗೆ ಕಾಲಿನಲ್ಲಿ ಒದ್ದಿದ್ದ ನೋಡಿ. ನೋಡ್ತಿದ್ದಂತೆ ಗಿರ್ವಿ ಅಂಗಡಿ ಒಳಗಿದ್ದವರು ಅವಕ್ಕಾಗಿದ್ರು. ಸಿಕ್ಕ ಹಾಗೆ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು ಡಕಾಯಿತರು. ಒಳಗಿದ್ದವರು ಕೆಲವರು ಬಾಗಿಲು ಮುಂದೆಯೇ ಅಂಗಾತ ಮಲಗಿದ್ರು. ಡಕಾಯಿತರು ಅಷ್ಟಾದ್ರೂ ಬಿಡ್ಲಿಲ್ಲ, ಗನ್ನಿಂದಲೇ ಸಿಕ್ಕ ಹಾಗೆ ಬಡಿದ್ರು. ಕೊನೆಗೆ ಸಿಕ್ಕ ಬಂಗಾರ ಮತ್ತು ದುಡ್ಡನ್ನ ದೋಚಿದ್ದು ಅಲ್ಲದೆ ಅಲ್ಲೇ ಇದ್ದ ಟಿವಿಯನ್ನ ಕಸ್ತು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಡೆಡ್ಲಿ ಡಕಾಯಿತರು. ಹುಲಿ ಮುಖವಾಡ ಧರಿಸಿ ಬಂದ ಡಕಾಯಿತರ ತಂಡ. ಕಗ್ಗತ್ತಲ ರಾತ್ರಿ ಚಿನ್ನದಂಗಡಿ ಖಾಲಿ. ಇಲ್ಲಿ ನೋಡಿ, ಇಲ್ಲೊಂದು ಚಿನ್ನದಂಗಡಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ಹೊಂಚು ಹಾಕಿ ಕುಳಿತಿದ್ದ ಡಕಾಯಿತರ ಗ್ಯಾಂಗ್ ಚಿನ್ನದಂಗಡಿ ಬಾಗಿಲನ್ನ ಮುರಿದು ಒಳನುಗ್ಗಿದ್ರು. ಮುಖಕ್ಕೆ ಹುಲಿ ಮುಖವಾಡ ಹಾಕಿ ಬಂದ ಗ್ಯಾಂಗ್ ನೋಡ್ತಿದ್ದಂತೆ ಮೆಲ್ಲನೆ ಒಳಬಂದು ಅಲ್ಲಿದ್ದ ದುಬಾರಿ ಚಿನ್ನದ ನೆಕ್ಲೆಸ್ಗಳನ್ನ ಅದ್ಯಾವ ಮಟ್ಟಿಗೆ ತೋರಿಸ್ತಾರೆ ಅನ್ನೋದನ್ನ ನೀವೇ ನೋಡಿ. ಈ ದೃಶ್ಯಗಳು ಅಲ್ಲಿದ್ದ CCTVಯಲ್ಲಿ ಸೆರೆಯಾಗಿದೆ. ನೀವು ಒಮ್ಮೆ ನೋಡ್ಬಿಡಿ. ನೋಡಿದ್ರ, ಈ ಹುಲಿ ಮುಖವಾಡದ ಗ್ಯಾಂಗ್ ಚಿನ್ನದಂಗಡಿ ಒಳಗಿದ್ದ ಯಾವ ಚಿನ್ನದ ವಸ್ತುಗಳನ್ನು ಬಿಟ್ಟಿರಲಿಲ್ಲ. ಅಷ್ಟು ಸಾಲದು ಎಂಬಂತೆ ಅಲ್ಲಿದ್ದ ಕ್ಯಾಶ್ ಬಾಕ್ಸ್ ಮುರಿದು ಅದರಲ್ಲಿದ್ದ ದುಡ್ಡನ್ನು ಸಹ ಕದ್ದು ಅಲ್ಲಿಂದ ಪರಾರಿಯಾಗಿದ್ರು. ಬೆಳಗ್ಗೆ ಚಿನ್ನದಂಗಡಿ ಮಾಲೀಕ ಅಂಗಡಿ ತೆರೆದಾಗ ಅದ್ಯಾವ ಮಟ್ಟಿಗೆ ಶಾಕ್ಗೆ ಒಳಗಾಗಿರ್ಬೇಡ ಅಂತ ನೀವೇ ಊಹಿಸಿ. ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ ಗ್ಯಾಂಗ್ಸ್ಟರ್ಸ್. ವೀಕ್ಷಕರೇ, ಈ ದೃಶ್ಯ ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗಬಹುದು, ಇದೇನು ರೀಲೋ ರಿಯಲ್ಲೋ ಅಂತ. ಆದ್ರೆ ಇದು ರೀಲ್ ಅಲ್ಲ ವೀಕ್ಷಕರೇ, ರಿಯಲ್ ದೃಶ್ಯ. ಇಲ್ಲಿ ಡಕಾಯಿತರ ಗುಂಪೊಂದು ಅದ್ಯಾವ ಮಟ್ಟಿಗೆ ಇಲ್ಲಿರೋ ಐಷಾರಾಮಿ ಚಿನ್ನದಂಗಡಿಗೆ ನುಗ್ಗಿತ್ತು ಅಂದ್ರೆ ಅಬ್ಬಬ್ಬಬ್ಬಾ, ನಿಜಕ್ಕೂ ಮೈ ಜುಮ್ ಅನಿಸುತ್ತೆ. ಇಲ್ಲಿ ನೋಡಿ, ಕಾರ್ನಲ್ಲಿ ಬಂದಿದ್ದ ಡಕಾಯಿತರ ಗುಂಪು ನೇರವಾಗಿ ಚಿನ್ನದಂಗಡಿ ಒಳಗೆ ನುಗ್ಗಿತ್ತು. ನೋಡ್ತಿದ್ದಂತೆ ಚಿನ್ನದಂಗಡಿ ಬಾಗಿಲು ಪೀಸ್. ಕೈಯಲ್ಲಿ ಆಯುಧಗಳನ್ನ ಹಿಡಿದು ಬಂದ ಡಕಾಯಿತರು ಸಿಕ್ಕ ಗಾಜುಗಳನ್ನ ಪುಡಿ ಮಾಡಿ ಒಳಗಿದ್ದ ಚಿನ್ನವನ್ನ ತಮ್ಮ ಬ್ಯಾಗ್ಗಳಲ್ಲಿ ಅದ್ಯಾವ ಮಟ್ಟಿಗೆ ತುಂಬಿಸ್ಕೊಂಡ್ರು ಅಂದ್ರೆ ಬಾಬಾ
ಇದೆಂಥ ಡೆಡ್ಲಿ ಗ್ಯಾಂಗ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿದ್ರ, ಸಿಕ್ಕ ಚಿನ್ನವನ್ನ ಬ್ಯಾಗ್ ನಲ್ಲಿ ತುಂಬಿಸಿಕೊಂಡ ತಂಡ ಇನ್ನೇನು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನೋಷ್ಟರಲ್ಲಿ ಚಿನ್ನದಂಗಡಿ ಮುಂದಿದ್ದ ಸೆಕ್ಯೂರಿಟಿ ಅವರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಮೊದಲೇ ಪ್ಲಾನ್ ಮಾಡಿ ಬಂದಿದ್ದ ಡಕಾಯಿತರು ಅಲ್ಲೇ ಇದ್ದ ಮತ್ತೊಂದು ಬಾಗಿಲನ್ನ ಕೈಯಲ್ಲಿದ್ದ ಆಯುಧದಿಂದ ಪುಡಿ ಪುಡಿ ಮಾಡಿ ಅಲ್ಲಿಂದ ಗ್ರೇಟ್ ಎಸ್ಕೇಪ್ ಆಗ್ತಾರೆ. ನೋಡಿದ್ರಲ್ಲ, ಢಮ್ ಢಮ್ ಡಕಾಯಿತರು ಅದ್ಯಾವ ಮಟ್ಟಿಗೆ ಅಟ್ಯಾಕ್ ಮಾಡ್ತಾರೆ ಚಿನ್ನದ ಮೇಲೆ ಅಂತ. ಇವಿಷ್ಟೇ ಅಲ್ಲ, ಮತ್ತೊಂದಿಷ್ಟು ಡೆಡ್ಲಿ ಡಕಾಯಿತಿ ಲೈವ್ ವಿಡಿಯೋಗಳನ್ನ ತೋರಿಸೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುನ್ನ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಅದೊಬ್ಬ ಡಕಾಯಿತ ಚಿನ್ನವನ್ನ ಕದಿಯೋದಿಕ್ಕೆ ಅದ್ಯಾವ ಮಟ್ಟಿಗೆ ಪ್ಲಾನ್ ಮಾಡಿದ್ದ ಅಂದ್ರೆ ಆತನ ಕೈ ಚಳಕ ಯಾವ ಹಾಲಿವುಡ್ ಸಿನಿಮಾಗೂ ಕಡಿಮೆ ಇರ್ಲಿಲ್ಲ ಗೊತ್ತಾ? ಹಾಗಾದ್ರೆ ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಸಿಸಿಟಿವಿಯಲ್ಲಿ ಸೆರೆಯಾದ ಆ ರಾಬರಿ ದೃಶ್ಯ. ಲಂಡನ್ನಲ್ಲಿ ಡಕಾಯಿತನ ಕೈ ಚಳಕಕ್ಕೆ ಪೊಲೀಸರೇ ಹೈರಾಣು. ಸುರಂಗ ತೋಡಿ ಒಳನುಗ್ಗಿದ್ದ ಕಿರಾತಕ. ವೀಕ್ಷಕರೇ, ಇದು ನಮ್ಮ ದೇಶದಲ್ಲಾದ ದರೋಡೆಯಲ್ಲ, ಬದಲಿಗೆ ದೂರದ ಲಂಡನ್ ನಲ್ಲಿ ನಡೆದಿರೋ ಮಾಸ್ಟರ್ ಪ್ಲಾನ್ ದರೋಡೆ ದೃಶ್ಯವಿದು. ಇಲ್ಲಿ ನೋಡಿ, ಇಲ್ಲೊಬ್ಬ ಡಕಾಯಿತ ಯಾವ ಮಟ್ಟಿಗೆ ಚಿನ್ನದಂಗಡಿಗೆ ನುಗ್ಗಿ ಅಲ್ಲಿದ್ದ ಚಿನ್ನ ಮತ್ತು ವಜ್ರದ ಸರಗಳನ್ನ ಕದೀತಿದ್ದಾನೆ ಅಂತ. ಇವೆಲ್ಲ ದೃಶ್ಯಗಳು ಅಂಗಡಿ ಒಳಗಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೀವು ಒಮ್ಮೆ ನೋಡ್ಬಿಡಿ. ಚಿನ್ನದಂಗಡಿ ಮಾಲೀಕನ ಮೇಲೆ ಕಳ್ಳನ ಫೈರಿಂಗ್. ಮರ್ಡರ್, ದರೋಡೆ, ಡಕಾಯಿತಿ, ಎಸ್ಕೇಪ್. ಇಲ್ಲಿ ನೋಡಿ, ಇಲ್ಲೊಬ್ಬ ಕಿರಾತಕ ಚಿನ್ನದಂಗಡಿ ಒಳಗೆ ಬ್ಯಾಗ್ ಹಾಕೊಂಡು ಬಂದಿದ್ದ. ಯಾರೋ ಕಸ್ಟಮರ್ ಅಂದುಕೊಂಡ ಮಾಲೀಕ ಚಿನ್ನವನ್ನ ತೋರಿಸೋದಕ್ಕೆ ಮುಂದಾಗ್ತಾನೆ. ಆದ್ರೆ ನೋಡ್ತಿದ್ದಂತೆ ಆ ಕಿರಾತಕ ಏನ್ ಮಾಡ್ದ ಗೊತ್ತಾ? ಈ ಭೀಕರ ಡಕಾಯಿತಿ ದೃಶ್ಯ ಚಿನ್ನದಂಗಡಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೀವು ಒಮ್ಮೆ ನೋಡ್ಬಿಡಿ. ಅಬ್ಬಬ್ಬಾ, ನೋಡ್ತಿದ್ದಂತೆ ಕಿಸೆಯಲ್ಲಿದ್ದ ಗನ್ ತೆಗೆದವನೇ ತಲೆಗೆ ಪಿನ್ ಪಾಯಿಂಟ್ ಮಾಡ್ತಾನೆ. ಆದ್ರೆ ಮೊದಲ ಬಾರಿಗೆ ಅದು ವರ್ಕ್ ಆಗಲ್ಲ. ಆದ್ರೆ ಎರಡನೇ ಬಾರಿ ಮಿಸ್ ಆಗ್ಲಿಲ್ಲ. ಪಿನ್ ಪಾಯಿಂಟ್ ಮಾಡಿ ಟ್ರಿಗರ್ ಒತ್ತಿದ್ದ ನೋಡಿ. ನೋಡ್ತಿದ್ದಂತೆ ಕೊಟ್ಟಿದ್ರು. ನನ್ನ ಮಗ 2 ವರ್ಷದವನು, ಅವನಿಗೂ ಕೂಡ ಪಾಸಿಟಿವ್ ಅಂತ ಹೇಳಿದ್ರು. ಅವನಿಗೂ ಅಷ್ಟೇ ಕೊಟ್ಟಿದ್ದು. ಬಿಸ್ಕೆಟ್ ಆಗಲಿ, ಏನು ಹಾಲಾಗಲಿ, ಹಣ್ಣಾಗಲಿ ತಂದು ಕೊಡ್ತಿದ್ರು. ಅದನ್ನ ಬಿಟ್ಟರೆ ನಮಗೆ ಎಂಥ ಒಂದು ಔಷಧಿ, ಒಂದು ಮಾತ್ರೆ ಎಂಥದ್ದು ಕೂಡ ಕೊಟ್ಟಿಲ್ಲ. ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇರಿ, ಆಟೋಮೆಟಿಕ್ ನೀವೇ ರಿಕವರ್ ಆಗ್ತೀರಾ. ನಮ್ಮ ಮನೆಯಲ್ಲಿ 7 ಜನರಿಗೆ ಮತ್ತೆ ಸಿಬ್ಬಂದಿ ವರ್ಗದ 4 ಜನರಿಗೆ ಪಾಸಿಟಿವ್ ಬಂತು. ಆದರೆ ಎಲ್ಲರೂ ಆರೋಗ್ಯದಲ್ಲೇ ಇದೆ. ನನ್ನ ಅಮ್ಮ 85 ವರ್ಷ, ನನ್ನ ಹೆಂಡತಿ 56 ವರ್ಷ, ನನ್ನ ಮೊಮ್ಮಗಳು ಪ್ರಣತಿ ಪ್ರಭು 4 ತಿಂಗಳ ಮಗು. ಕೊರೋನಾವನ್ನು ಗೆದ್ದು ಆರೋಗ್ಯದಿಂದ ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಕೊರೋನಾದಿಂದ ಯಾರೂ ಹೆದರಬೇಕಾಗಿಲ್ಲ ಮತ್ತು ಏನೂ ಅದರ ಬಗ್ಗೆ ಭಯ ಪಡಬೇಕಾಗಿಲ್ಲ. ಅವರಿಗೆ ನಾವು ಧೈರ್ಯ ತುಂಬಬೇಕು. ಎಲ್ಲರೂ ಧೈರ್ಯದಿಂದ, ಧೈರ್ಯವೇ ಅದಕ್ಕೆ ಮದ್ದು. ಈ ಡೆಡ್ಲಿ ಅಟ್ಯಾಕ್ ನಡೆದಿದ್ದು ಬೇರೆಲ್ಲೂ ಅಲ್ಲ, ಪಾಪಿ ಪಾಕಿಸ್ತಾನದಲ್ಲಿ. ಎಸ್, ರೈಫಲ್ ಹಿಡಿದು ಚಿನ್ನದ ಅಂಗಡಿ ನುಗ್ಗಿದ ಡಕಾಯಿತರ ಗುಂಪು ಅದ್ಯಾವ ಮಟ್ಟಿಗೆ ಅಟ್ಟಹಾಸ ಮೆರೆದಿದ್ದು ಗೊತ್ತಾ? ಇಲ್ಲಿದೆ ನೋಡಿ ಆ ಡೆಡ್ಲಿ ಅಟ್ಯಾಕ್ ನ ಲೈವ್ ಸಿಸಿಟಿವಿ ದೃಶ್ಯ.
ಪಾಕಿಸ್ತಾನದಲ್ಲಿ ಡಕಾಯಿತರ ಡೆಡ್ಲಿ ಅಟ್ಯಾಕ್. ಈಗ ನೀವು ನೋಡ್ತಿರೋ ದೃಶ್ಯ ಪಾಕಿಸ್ತಾನದಲ್ಲಿ ನಡೆದಿರೋ ಘಟನೆ. ಇಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಗನ್ಗಳ ಶಬ್ದ ಪ್ರತಿನಿತ್ಯ ಕೇಳಸಿಗ್ತವೆ. ಹೌದು, ಇಲ್ಲಿರೋ ಸಣ್ಣ ಚಿನ್ನದಂಗಡಿಗೆ ನುಗ್ಗಿದ್ದ 3 ಜನರ ಡಕಾಯಿತಿ ತಂಡ ಕೈಯಲ್ಲಿ ರೈಫಲ್ ಹಿಡಿದು ಒಳನುಗ್ಗಿದ್ದೆ ತಡ. ಅಂಗಡಿ ಮಾಲೀಕ ಇಲ್ಲೇನೋ ನಡೆಯಬಾರದು, ನಡೆದು ಹೋಗುತ್ತೆ ಅನ್ನೋದು ಗೊತ್ತಾಗಿ ಅಲ್ಲೇ ಡ್ರಾಯರ್ನಲ್ಲಿದ್ದ ಗನ್ ಹೊರಗೆ ತೆಗೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ಯಾವಾಗ ಸರಿಯಾದ ಸಮಯಕ್ಕೆ ಕೈಗೆ ಸಿಗೋದಿಲ್ವೋ ಒಳಗೆ ನುಗ್ಗಿದ್ದ ಒಬ್ಬ ಡಕಾಯಿತ ಅಂಗಡಿ ಮಾಲೀಕನ ಮೇಲೆ ಮುಗಿಬಿದ್ದ. ಸಿಕ್ಕ ಹಾಗೆ ಹೊಡಿತಾನೆ. ಅಷ್ಟೇ, ಇನ್ನೇನಿದ್ರು ಡಕಾಯಿತರ ಆಟ. ನೋಡ್ತಿದ್ದಂತೆ ಗಾಜುಗಳನ್ನ ಪುಡಿ ಮಾಡಿ ಅದರಲ್ಲಿದ್ದ ಚಿನ್ನವನ್ನ ಜೇಬಿಗೆ ತುಂಬಿಸ್ಕೊಂಡಿದ್ರು. ಜೊತೆಗೆ ಅಲ್ಲೇ ಇದ್ದ ತಿಜೋರಿಗೆ ಕೈ ಹಾಕಿ ಒಳಗಿದ್ದ ಅಷ್ಟು ದುಡ್ಡನ್ನ ಅದ್ ಹೇಗೆ ತುಂಬಿಸ್ಕೊಳ್ತಾರೆ ಅನ್ನೋದನ್ನ ನೀವೇ ನೋಡಿ.